ವಿಜೇಂದ್ರ ಹೆಂಗೆ ಗೆಲ್ಸಕ್ಕಾಗತ್ತೆ? ರಾಜ್ಯದ ಅಧ್ಯಕ್ಷ ಮೇಲೆ ಹುಡುಗಾಟಿಕನ ಬದಲಾವಣೆ ಮಾಡೋದಕ್ಕೆ ನಾಯಕರು ಸಹಿ ಸಂಗ್ರಹ ಮಾಡೋದ್ರ ಮುಖಾಂತರವಾಗಿ ಈಗಾಗಲೇ ಹೈಕಮಾಂಡ್ ನಾಯಕರು ನಮ್ಮ ಜೊತೆ ಇಷ್ಟು ಜನರು ಇದ್ದಾರೆ. ಈಗ ಇಲ್ಲಿ ನೋಡಿ, ನಮ್ಮ ಜೊತೆ ಅವ್ರ ಜೊತೆ ಅಂತಲ್ಲ, ಇಲ್ಲಿ ಗುಂಪುಗಳಿಲ್ಲ. ರಾಜ್ಯದ ಅಧ್ಯಕ್ಷತೆ ನಾವೆಲ್ಲ ಇರ್ಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ. ಹಾಗೆ ನೀವು ಅಧ್ಯಕ್ಷ ಆಗಿದ್ರೆ ಒಪ್ಕೊಂತಿರಲಿಲ್ಲ ಅಂದರೆ ಅವ್ರ ಅಧ್ಯಕ್ಷ ಆದ್ರೂ ಒಪ್ಕೊಂಡಿಲ್ಲ, ನೀವು ಮಾತ್ರ ಅಧ್ಯಕ್ಷ ಆದ್ರೂ ಒಪ್ಕೋಬೇಕಾ? ಇದು ಯಾವ ನ್ಯಾಯ? ಇದು ಒಳ್ಳೇದಲ್ಲ. ನಾವು ಸಭೆ ಸೇರಿದ್ದು ಯಾರ ವಿರುದ್ಧನೂ ಅಲ್ಲ, ಯಾರ ವಿರುದ್ಧನೂ ಮಾತಾಡಲ್ಲ. ನಾವು ಹೇಳ್ತೀವಿ ವಿಜೇಂದ್ರವನ್ನು ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷ ಮಾಡಿದರೆ ಅವರು ಸಾರಥ್ಯದಲ್ಲೇ ನಡೆಯುವ ಎಲ್ಲ ಲೋಕಲ್ ಬಾಡಿ ಎಲೆಕ್ಷನ್ಗೆ ಹೋಗ್ತೀವಿ. ಮುಂದಿನ ವಿಧಾನಸಭೆ ಚುನಾವಣೆಗೆ ಅವ್ರ ನೇತೃತ್ವದಲ್ಲಿ ನಡೀಬೇಕು ಅಂತೇಳಿ ನಮ್ಮೆಲ್ಲರ ಬೇಡಿಕೆ ಇದೆ. ನಾವು ಸಹ ಸಮಯ ನಿಗದಿ ಮಾಡಿಲ್ಲ. ಹಾಲಿ MLAಗಳು, ಮಾಜಿ MLAಗಳು, ಭಾಳಷ್ಟು ಜನ ಮುಖಂಡರು ಸೇರ್ಬೇಕಂತ ನಿರ್ಣಯವನ್ನು ಮಾಡ್ತಾಯಿದ್ವಿ. ಮುಂದಿನ ದಿನಮಾನಗಳಲ್ಲಿ ನಾವು ಯಡಿಯೂರಪ್ಪನವ್ರನ್ನ ಕೇಳಲ್ಲ, ವಿಜೇಂದ್ರ ಕೇಳಲ್ಲ. ಪಕ್ಷದ ಉಳಿಗೋಸ್ಕರ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಸಮರ್ಥ ನಾಯಕತ್ವಕ್ಕೋಸ್ಕರ ಸಂಘಟನೆ ಆಗ್ತದೆ. ಹಂಗಾರೆ BJP ಅಂದರೆ ಯಾರು? ರಾಜ್ಯಾಧ್ಯಕ್ಷ ತಾನೇ. ಯಾಕೆ ಈ ಅಪಸ್ವರ? ಇದನ್ನು ಬಿಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಬದಲಾವಣೆ ಪ್ರಶ್ನೆ ಇಲ್ಲ. ಪಕ್ಷದ ಪರವಾಗಿ ಅರೆ ಪಕ್ಷ ವಿಜೇಂದ್ರ ಅಧ್ಯಕ್ಷ ಆಗಿದ್ರೆ ತಾನೆ. ಹಂಗೆ ನೀವು ಅಧ್ಯಕ್ಷ ಆಗಿದ್ರೆ ಅವ್ರು ಒಪ್ಕೊಂತಿರಲಿಲ್ಲ, ನಾವು ಒಪ್ಕೊಂತಿರಲಿಲ್ಲ. ಒಪ್ಕೋಬೇಕು. ಅರೆ ರಾಷ್ಟ್ರೀಯ ನಾಯಕ ಹಂಗಾರೆ ನರೇಂದ್ರ ಮೋದಿ, ಅಮಿತ್ ಶಾ ಅವ್ರಿಗೆ ಅಪಮಾನ ಮಾಡ್ತೀರಾ? ಸಂಘ ಪರಿವಾರದವ್ರು ಏನು ಹೇಳಿದ್ರೆ ಅವ್ರಿಗೆ ಅಪಮಾನ ಮಾಡ್ತೀರಾ? ಒಟ್ಟಾಗಿ ಹೋಗ್ರಿ, ಒಂದಾಗಿ ಹೋಗ್ರಿ ಅಂತೇಳಿ ಮೇಲೆ ಮತ್ತೆ ಯಾಕೆ ಸಭೆ ಸಮಾರಂಭ ಮಾಡ್ತೀರಿ? ನಾವು ಸಹ ದಿನಾಂಕ ನಿಗದಿ ಮಾಡ್ತೀವಿ, ಸೇರ್ತೀವಿ. ನಾವು ವರಿಷ್ಠರನ್ನ ಭೇಟಿ ಮಾಡ್ತೀವಿ. ವಿಜೇಂದ್ರ ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷ ಆದಮೇಲೆ ಪಕ್ಷ ಮಜಬೂತಾಗಿ ಸಂಘಟನೆ ಆಗಿದೆ. ಅವರ ಪಾದಯಾತ್ರೆ ಯಶಸ್ವಿಯಿಂದ ಕಾಂಗ್ರೆಸ್ಗೆ ಇವತ್ತು ಮುಜುಗರ ಆಗಿದೆ. ಕಾಂಗ್ರೆಸ್ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಿ ಬಂದಿದೆ. ನೋಡಿ, ವಾಲ್ಮೀಕಿ ಹಗರಣ ಇರ್ಬೋದು ಅಥವಾ ಇದು ಮೂಡ ಇರ್ಬೋದು, ಹೋರಾಟ ಮಾಡಿಲ್ವಾ ವಿಜೇಂದ್ರ? ಆಯಿತು, ಯಾರು ಮಾತಾಡ್ತಾರಲ್ಲ, ಸೋಲಿಗೆ ಯಾರು ಕಾರಣ? ದಾವಣಗೆರೆ ಸೋಲಿಗೆ ಯಾರು ಕಾರಣ? ನಿಮ್ಮ ಸ್ವಯಂಕೃತ ಅಪರಾಧ. ಅಥವಾ ಬೆಳಗಾವಿ ಸೋಲಿಗೆ ಯಾರು ಕಾರಣ? ಅವ್ರ ಕಾರಣ. ಅಥವಾ ಮೈಸೂರು ಟಿಕೆಟ್ ಸಿಕ್ಕಿಲ್ಲ ಅಂತ ಯಡಿಯೂರಪ್ಪನವ್ರ ಕಾರಣನಾ? ವಿಜೇಂದ್ರ ಕಾರಣನಾ? ಈ ರೀತಿ ಆರೋಪ ಮಾಡೋದು ಸರಿಯಲ್ಲ. ನಿಮ್ಮ ಸೋಲಿಗೆ ನೀವೇ ಕಾರಣ. ಸ್ವಯಂಕೃತ ಅಪರಾಧ. ಯಡಿಯೂರಪ್ಪನವ್ರ ಅಧಿಕಾರ ಇದ್ದಾಗ ಇಂದಿರಾ ಚಂದ್ರ ಕುಬೇರ್ ಅಂತ ಹೊಗಳ್ತಾ ಇದ್ರಿ. ಈಗ ಯಾವ ನ್ಯಾಯ? ರಾಜ್ಯದ ಜನ ಇವತ್ತು ಮಾತಾಡ್ತಾ ಇದ್ದಾರೆ. ಇವ್ರಿಗೆ ಅನ್ಯಾಯ ಆದಾಗ ಅನ್ಯಾಯ ಆಗಿಲ್ಲ, ಇವರು ಮಾತಾಡ್ತಾರೆ. ಏನು ಅನ್ಯಾಯ ಆಗಿತ್ತು ನಿಮಗೆ? ದಾವಣಗೆರೆ ಸೋಲಿಗೆ ಏನು ಯಡಿಯೂರಪ್ಪ ವಿಜೇಂದ್ರ ಕಾರಣನಾ? ಇನ್ನೊಬ್ಬ ಯಾರೋ ಪುಣ್ಯಾತ್ಮ ಹೇಳಿದರೆ ಕೋಮು ಗಲಭೆಗೆ ಯಡಿಯೂರಪ್ಪ ವಿಜೇಂದ್ರ ಕಾರಣ. ನಾಚಿಕೆ ಆಗ್ಬೇಕಲ್ಲ ಹೇಳಕ್ಕೆ. ದಾವಣಗೆರೆ ಸೋಲಿಗೆ ಯಾರು? ಯಾರ ಮೇಲೆ ಶಿಸ್ತು ಕ್ರಮ? ಆಯ್ತು. ನಿಮಗೆ ಜನ್ಮ ಕೊಟ್ಟದ್ದು ಯಡಿಯೂರಪ್ಪ, BJP ಅನ್ನೋ ಮರಿಬೇಡ್ರಿ. ನೀವೆಲ್ಲಿದ್ರಿ? ಹೋಗ್ಲಿ, ಹರಿಹರದ ಜನ ಹೇಳ್ತಾರೆ, ದಾವಣಗೆರೆ ಜಿಲ್ಲೆ ಜನ ಹೇಳ್ತಾರೆ. ನಾವು ಹೇಳ್ತಿದ್ವಿ, ನಮ್ಮ ಹೋರಾಟ ಯಾರ ವಿರುದ್ಧ ಅಲ್ಲ, ಯಾರ ಪರ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಏನು ನಮ್ಮ ಕಾರ್ಯಕರ್ತರು, ಮುಖಂಡರಿಗೆ ನೋವಾಗ್ತದೆ. ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು. ವಿಜೇಂದ್ರ ಅಧ್ಯಕ್ಷ ಆಗಿದ್ರೆ ಅವರು ಸಂಘಟನಾ ಚೇತರರು, ಅವ್ರ ಪರವಾಗಿ ಗಟ್ಟಿಯಾಗಿ ನಿಲ್ತೀವಿ. ನಾವು ಸಹ ರಾಷ್ಟ್ರೀಯ ನಾಯಕರು ಭೇಟಿ ಮಾಡ್ತೀವಿ, ಸಭೆ ಸೇರ್ತೀವಿ.